Good morning, my dear students. So last class we have discussed regarding the valence bond theory and regarding the postulates of valence bond theory. So in the examination in first year also you have studied with respect to valence bond theory ಓದಿದಿರಾ right? ಅಲ್ಲಿ chemical bonding chapter ಅಲ್ಲಿ valence bond theory ಮತ್ತು ಅದರ postulates ಓದಿದಿರಾ. So due to valence bond theory the hybridization ಆಗೋದ್ರಿಂದ ಯಾವ ಟೈಪ್ ಆಫ್ geometrical shape like sp3 ಇತ್ತಂದರೆ ಟೆಟ್ರಾಹೆಡ್ರಲ್ಲು, sp2 ಇತ್ತಂದರೆ ಟ್ರೈಗೊನಲ್ ಪ್ಲೇನಾರು, sp ಇತ್ತಂದರೆ ಲೀನಿಯರು. ಸೊ ಹಿಂಗೆ d2 sp3 ಆಗಿರ್ಬೋದು, sp3 d ಆಗಿರ್ಬೋದು. ಸೊ ಡಿಫ್ರೆಂಟ್ ಟೈಪ್ ಆಫ್ ಹೈಬ್ರಿಡೈಸೇಷನಿಂದ ವಾಟ್ ಟೈಪ್ ಆಫ್ ಜಾಮೆಟ್ರಿ ವಿ obtain, ದಟ್ ಈಸ್ ಆಲ್ ಸ್ಟಡಿಡ್ ಅಂಡರ್ ದ ಕಾನ್ಸೆಪ್ಟ್ ಕಾಲ್ಡ್ ಆಸ್ ವ್ಯಾಲೆನ್ಸ್ ಬಾಂಡ್ ಥಿಯರಿ. ಸೊ ಫಸ್ಟ್ ಇಯರ್ ಒಳಗೆ ಓದಿರೋ ಕೂಡ. ಸೊ ಆ ಪಾಸ್ಟುಲೇಟ್ಸ್ನೇ ಸ್ವಲ್ಪ ಇನ್ನು ವಿತ್ ರೆಸ್ಪೆಕ್ಟ್ ಟು ಕೋಆರ್ಡಿನೇಷನ್ ಕಂಪೌಂಡ್ಸ್ ನಾವು ಲಾಸ್ಟ್ ಕ್ಲಾಸಲ್ಲಿ ಪಾಸ್ಟುಲೇಟ್ಸ್ ಬಗ್ಗೆ ನೋಡಿದ್ದೀವಿ. ಸೊ ಪಾಸ್ಟುಲೇಟ್ಸ್ ಆಫ್ ವ್ಯಾಲೆನ್ಸ್ ಬಾಂಡ್ ಥಿಯರಿ ಇಸ್ ಆನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. So make sure that you read with respect to the postulates of valence bond theory, and also I will send the postulates regarding the valence bond theory in the notes, right? So ಈಗ ಇವತ್ತಿನ ಕ್ಲಾಸಲ್ಲಿ we are going to discuss very important 3 marks question, right? So here there is an important 3 marks question, that is using valence bond theory. ಅದಕ್ಕೆ ಏನು ಕರಿತೀವಿ, VBT ಅಂತ ಕರಿತೀವಿ. using VBT theory explain hybridization, geometry ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ನೋಡ್ರಿ ವಿದ್ಯಾರ್ಥಿಗಳೇ, ಯೂಸಿಂಗ್ ವಿ ಬಿ ಟಿ ಥಿಯರಿಯಿಂದ 3 ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಬೇಕು. ಯಾವುವು? ಹೈಬ್ರಿಡೈಸೇಷನು, ಜಾಮೆಟ್ರಿ ಮತ್ತು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ ಕೋಆರ್ಡಿನೇಷನ್ ಕಂಪೌಂಡ್ಸ್. ಈಗ 4 ಕೋಆರ್ಡಿನೇಷನ್ ಕಂಪೌಂಡ್ಸ್ ಅವೆ ಇಲ್ಲಿ. CONS3 3+, ದಟ್ ಈಸ್ ಹೆಕ್ಸಾಮೈನ್ ಕೋಬಾಲ್ಟ್ +3, ರೈಟ್? ಹೆಕ್ಸಾಫ್ಲೋರಿಡೋ ಕೋಬಾಲ್ಟ್ -3. ಸೊ ದಿಸ್ ಈಸ್ ಆಕ್ಸಿಡೇಷನ್ ನಂಬರ್. ಸೊ ಚಾರ್ಜ್, ಓವರಾಲ್ ಚಾರ್ಜ್ ಇಸ್ -3. ಸೊ ದಿಸ್ ಈಸ್ ಟೆಟ್ರಾಸೈನೋನಿಕ್ಲೇಟ್ 2-, and this is tetracychloroniclate -2, right? So these are the 4 compounds. ಇವು 4 ಕಂಪೌಂಡ್ಸ್ ಒಳಗೆ ಒಂದು ಕಂಪೌಂಡ್ದು ಎಕ್ಸಾಮ್ ಒಳಗೆ ಕೇಳ್ತಾರೆ ವಿತ್ ರೆಸ್ಪೆಕ್ಟ್ ಟು ಹೈಬ್ರಿಡೈಸೇಷನ್, ಜಾಮೆಟ್ರಿ ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಸೊ ಇವು 4 ಒಳಗೆ ಎನಿ ಒನ್ ವಿಲ್ ಬಿ ಆಸ್ಡ್ ಫಾರ್ 3 marks. ಸೊ ಹೆಂಗೆ ಸಾಲ್ವ್ ಮಾಡಬೇಕು, ರೈಟ್? ಸೊ ವಿಲ್ ಸ್ಟಡಿ ಇನ್ ದ ಟುಡೇಸ್ ಕ್ಲಾಸ್. ಸೊ ವಿದ್ಯಾರ್ಥಿಗಳೇ, ಸೊ ಈ ಕಾನ್ಸೆಪ್ಟು ಹೋಗೋಕ್ಕಿಂತ ಮುಂಚೆ ಕೆಲವೊಂದು ಬೇಸಿಕ್ ಕಾನ್ಸೆಪ್ಟ್ಸ್ ನೀವು ಇಲ್ಲಿ ನೆನ್ಪಿಡ್ಕೋಬೇಕಾದದ್ದು ಏನಂತಂದರೆ, ಫಸ್ಟ್ ವಿಲ್ ಸಿ ವಿತ್ ರೆಸ್ಪೆಕ್ಟ್ ಟು ದ ಹೈಬ್ರಿಡೈಸೇಷನ್ ಮತ್ತು ಜಾಮೆಟ್ರಿ. ಸೊ ಇದು ಫಸ್ಟ್ ಇಯರ್ ಒಳಗೆ ನೀವು ಓದಿದ್ದೀರಾ, ರೈಟ್? ಸೊ ಆದರೂ ಕೂಡ ಈಗ ಜಸ್ಟ್ ರಿವೈಸ್ ಮಾಡ್ತಾಯಿದ್ದೀನಿ. ವ್ಯಾಲೆನ್ಸ್ ಬಾಂಡ್ ಥಿಯರಿ ಒಳಗೆ ಪಾಸ್ಟುಲೇಟ್ಸ್ ಒಳಗೂ ಈ ಹೈಬ್ರಿಡೈಸೇಷನ್ ಜಾಮೆಟ್ರಿ ನಾವು ಓದಿವಿ. ಸೊ ಹೈಬ್ರಿಡೈಸೇಷನ್ ಒಳಗೆ ವಿ ಹ್ಯಾವ್ sp3 ಹೈಬ್ರಿಡೈಸೇಷನ್, sp2 ಹೈಬ್ರಿಡೈಸೇಷನ್, sp ಹೈಬ್ರಿಡೈಸೇಷನ್, sp3d ಹೈಬ್ರಿಡೈಸೇಷನ್, dsp2, sp3d2 ಅಥವಾ d2 sp3, ಎನಿಥಿಂಗ್, ರೈಟ್? ಸೊ ಡಿಪೆಂಡ್ಸ್ ಅಪಾನ್ ಯಾವ ಆರ್ಬಿಟಲ್ ಇರುತ್ತೆ ಅನ್ನೋದು. ಸೊ ಆ ಕರೆಸ್ಪಾಂಡಿಂಗ್ ಹೈಬ್ರಿಡೈಸೇಷನ್ ಫಾರ್ಮೇಷನ್ ಆಗುತ್ತೆ. ಸೊ ಈ ಹೈಬ್ರಿಡೈಸೇಷನಿಗೆ ದ ಫಾರ್ಮೇಷನ್ ಆಫ್ ಜಾಮೆಟ್ರಿಕಲ್ ಶೇಪ್ ಈಸ್ ಫಿಕ್ಸ್ಡ್. ಫಾರ್ ಎಕ್ಸಾಂಪಲ್, ಇಫ್ ದ ಹೈಬ್ರಿಡೈಸೇಷನ್ ಈಸ್ sp3, ಸೊ ಹಾಗಿತ್ತಂದರೆ ದ ಜಾಮೆಟ್ರಿಕಲ್ ಶೇಪ್ ಈಸ್ ಟೆಟ್ರಾಹೆಡ್ರಲ್, ರೈಟ್? ಸೊ ಇಫ್ ದ ಹೈಬ್ರಿಡೈಸೇಷನ್ ಈಸ್ sp2, ದೆನ್ ದ ಜಾಮೆಟ್ರಿಕಲ್ ಶೇಪ್ ಈಸ್ ಟ್ರೈಗೊನಲ್ ಪ್ಲೇನಾರ್. ದೆನ್ ಇಫ್ ಹೈಬ್ರಿಡೈಸೇಷನ್ ಈಸ್ sp, then it is linear. If it is sp3d, then it is trigonal bipyramidal. ಸೊ sp2 ಇತ್ತಂದರೆ ಸ್ಕ್ವೇರ್ ಪ್ಲೇನಾರ್. ಸೊ sp3d2 ಅಥವಾ d2 sp3 ಇತ್ತಂದರೆ ಆಕ್ಟಾಹೆಡ್ರಲ್. ಸೊ ವಿದ್ಯಾರ್ಥಿಗಳಿಗೆ ಕ್ವಶನ್ ಒಳಗೆ ನೀವು ಆಲ್ರೆಡಿ ಫಸ್ಟಿಗೆ ನೋಡ್ಬೋದು, ಇಲ್ಲಿ ನೀವು ಹೈಬ್ರಿಡೈಸೇಷನ್ ಐಡೆಂಟಿಫೈ ಮಾಡಬೇಕು, ಮತ್ತು ಜಾಮೆಟ್ರಿ ಐಡೆಂಟಿಫೈ ಮಾಡಬೇಕು, ಮತ್ತು ಅದ್ರ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಐಡೆಂಟಿಫೈ ಮಾಡಬೇಕು. ಸೊ ಹೈಬ್ರಿಡೈಸೇಷನ್ ನಿಮ್ಗೆ ಗೊತ್ತಾಯ್ತಂದರೆ ಯು ಕ್ಯಾನ್ ಈಸಿಲಿ ರೈಟ್ ದ ಜಾಮೆಟ್ರಿ. ಸೊ ದಿಸ್ ಇಸ್ ದ ಹೈಬ್ರಿಡೈಸೇಷನ್. ಯು ಹ್ಯಾವ್ ಟು ಫೈಂಡ್ ಫಸ್ಟ್ ಯಾವ ಹೈಬ್ರಿಡೈಸೇಷನ್ ಅಂತಂದು ಕಂಡುಹಿಡಬೇಕು. ದೆನ್ ವಿ ವಿಲ್ ಗೋ ಫಾರ್ ಐಡೆಂಟಿಫಿಕೇಷನ್ ಆಫ್ ಜಾಮೆಟ್ರಿ. ಯೂಶ್ವಲಿ ನಿಮಗೆ ಎಕ್ಸಾಂಪಲ್ಸ್ ಒಳಗೆ ಬರುವಂಥದ್ದು ಯೂಶ್ವಲಿ ಆಕ್ಟಾಹೆಡ್ರಲ್ ಬರ್ತದೆ, ಸ್ಕ್ವೇರ್ ಪ್ಲೇನರ್ ಬರ್ತದೆ, ಮತ್ತು ಟೆಟ್ರಾಹೆಡ್ರಲ್. ಸೊ ಯೂಶ್ವಲಿ ನಿಮಗೆ ಈ 4 ಒಳಗೆ ಬರುವಂಥದ್ದು ಹೈಬ್ರಿಡೈಸೇಷನ್ ಐದರ್ sp3 ಅಥವಾ dsp2 ಅಥವಾ d2 sp3 ಅಥವಾ sp3d2, ರೈಟ್? ಸೊ ಈ ಬೇಸ್ಡ್ ಮೇಲೆ ಹೈಬ್ರಿಡೈಸೇಷನ್ ಮೇಲೆ ವಿ ಗೆಟ್ ಕರೆಸ್ಪಾಂಡಿಂಗ್ ಜಾಮೆಟ್ರಿಕಲ್ ಶೇಪ್. ಇನ್ನು ಹೈಬ್ರಿಡೈಸೇಷನ್ ಜಾಮೆಟ್ರಿ ಆಯಿತು. ದೆನ್ ವಾಟ್ ಅಬೌಟ್ ದ ಮ್ಯಾಗ್ನೆಟಿಕ್ ಪ್ರಾಪರ್ಟಿ? ಸೊ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಬಗ್ಗೆ ನೀವು ಆಲ್ರೆಡಿ ಫಸ್ಟ್ ಚಾಪ್ಟರ್ ಸಾಲಿಡ್ ಸ್ಟೇಟ್ ಒಳಗೆ ಕಲ್ತಿದ್ದೀರಾ, ರೈಟ್? ಸೊ ಅದ್ರೊಳಗೆ ಮೇನ್ ಬರುವಂಥದ್ದು ಪ್ಯಾರಾಮ್ಯಾಗ್ನೆಟಿಕ್ಕು ಮತ್ತು ಡೈಮ್ಯಾಗ್ನೆಟಿಕ್ಕು. ಸೊ ಬೇಸ್ಡ್ ಅಪಾನ್ ದ ಹೈಬ್ರಿಡೈಸೇಷನ್ ಮತ್ತು ಜಾಮೆಟ್ರಿ, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಒಳಗೆ ಯು ಹ್ಯಾವ್ ಟು ಮೆನ್ಷನ್ ವೆದರ್ ದ ಕಂಪೌಂಡ್ ಈಸ್ ಅ ಪ್ಯಾರಾಮ್ಯಾಗ್ನೆಟಿಕ್ ಅಥವಾ ದ ಕಂಪೌಂಡ್ ಈಸ್ ಅ ಡೈಮ್ಯಾಗ್ನೆಟ್. ಸೊ ಪ್ಯಾರಾಮ್ಯಾಗ್ನೆಟಿಕ್ ಅಂದರೆ ಏನು? ದೇರ್ ಈಸ್ ಪ್ರೆಸೆನ್ಸ್ ಆಫ್ 1 or more ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಸೊ ಈ ಕಂಪೌಂಡ್ಸ್ ಏನವಲ್ಲ, ಈ 4 ಕಂಪೌಂಡ್ಸ್ ಒಳಗೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇತ್ತಂದರೆ, ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅಂದರೆ ಏನು ನೋಡ್ರಿ ವಿದ್ಯಾರ್ಥಿಗಳೇ, ಇಲ್ಲಿ 3s ಆರ್ಬಿಟಲ್ ಅದ, ಇದು 3p ಆರ್ಬಿಟಲ್ ಅದ. ಸೊ ಇಲ್ಲಿ 3s ಮತ್ತು 3p ಒಳಗೆ s ಆರ್ಬಿಟಲ್ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಸು, p ಆರ್ಬಿಟಲ್ ಒಳಗೆ 6 ಎಲೆಕ್ಟ್ರಾನ್ಸ್ ತುಂಬೋದು. ಬಟ್ ಹೌ ಮೆನಿ ಆರ್ ಪ್ರೆಸೆಂಟ್? 4 ಆರ್ ಪ್ರೆಸೆಂಟ್. ಸೊ 4 ಒಳಗೆ ಹಂಡ್ಸ್ ರೂಲ್ ಪ್ರಕಾರ ಫಸ್ಟ್ ಸಿಂಗಲ್ ಅಕ್ಯುಪೈ ಮಾಡಿ ದೆನ್ ವಿ ಗೋ ಫಾರ್ ದ ನೆಕ್ಸ್ಟ್ ಒನ್ ಪೇರಿಂಗ್ ಮಾಡ್ತೀವಿ, ರೈಟ್? ಸೊ ಆದರೆ ಇಲ್ಲಿ
ಏನಾಗಿದೆ ಇಲ್ಲಿ ದರ್ ಇಸ್ ಪ್ರೆಸೆನ್ಸ್ ಆಫ್ 2 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್, 2 ಎಲೆಕ್ಟ್ರಾನ್ಸು ಅನ್ಪೇರ್ ಆಗ್ಯದ. ಸೊ ಈ ಟೈಪ್ ಕಂಪೌಂಡ್ ಫಾರ್ಮೇಷನ್ ಆಯ್ತಂದರೆ ಪ್ರೆಸೆಂಟ್ ಇತ್ತಂದರೆ ಅದಕ್ಕೆ ಯಾವ ಟೈಪ್ ಆಫ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಪ್ಯಾರಾಮ್ಯಾಗ್ನೆಟಿಕ್ ಇನ್ ನೇಚರ್ ಅಂತ ಕರಿತೀವಿ. ಸೊ ಇಫ್ ದರ್ ಇಸ್ ಪ್ರೆಸೆನ್ಸ್ ಆಫ್ 1 or more ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ದೆನ್ ವಿ ಕಾಲ್ ಇಟ್ ಆಸ್ ವಾಟ್. ಅದೇ ಏನಾದರೂ ಡೈಮ್ಯಾಗ್ನೆಟಿಕ್ ಇತ್ತಂದರೆ ಇಫ್ ದ ಕಂಪೌಂಡ್ ಈಸ್ ಡೈಮ್ಯಾಗ್ನೆಟಿಕ್. ಸೊ ವಾಟ್ ಈಸ್ ಡೈಮ್ಯಾಗ್ನೆಟಿಕ್? ದೇರ್ ಇಸ್ ಆಬ್ಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಸೊ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರಂಗಿಲ್ಲ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಕೂಡ 4s ಅದ, ಸಾರಿ 3s ಅದ ಮತ್ತು 3p ಅದ, ರೈಟ್. ಸೊ ಇಲ್ಲಿ ಎಸ್ ಆರ್ಬಿಟಲ್ ಮತ್ತು ಡಿ ಆರ್ಬಿಟಲ್ ತೊಗೊಂಡಿನಿ. ಸೊ ಇಲ್ಲಿ 2 ಎಕ್ಸಾಂಪಲ್ ಒಳಗೆ ನೀವು ನೋಡ್ಬೋದು ಎಲ್ಲ ಆರ್ಬಿಟಲ್ಸು ಕಂಪ್ಲೀಟ್ ಆಗಿ ಪೇರ್ ಆಗಿದೆ. ಸೊ ಯಾವುದು ಅನ್ಪೇರ್ಡ್ ಇಲ್ಲ. ಸೊ ಅನ್ಪೇರ್ಡ್ ಇಲ್ಲ ಅಂದರೆ ಅಥವಾ ಎಲ್ಲನೂ ಪೇರ್ ಆಗಿತ್ತಂದರೆ ಯಾವ ಮ್ಯಾಗ್ನೆಟಿಕ್ ಪ್ರಾಪರ್ಟಿ? ಇಟ್ ಇಸ್ ಸೇ ಟು ಬಿ ಡೈಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಸೊ ವಿದ್ಯಾರ್ಥಿಗಳೇ, ಈ 4 ಕಾಂಪೌಂಡ್ಸ್ ಒಳಗೆ ಯು ಹ್ಯಾವ್ ಟು ಐಡೆಂಟಿಫೈ ದ ಹೈಬ್ರಿಡೈಸೇಷನ್. ಬೇಸ್ಡ್ ಅಪಾನ್ ದ ಹೈಬ್ರಿಡೈಸೇಷನ್, ವಾಟ್ ಈಸ್ ಇಟ್ಸ್ ಜಾಮೆಟ್ರಿ? So based on the presence of distribution of electrons, whether the compound is paramagnetic or diamagnetic. ಇದನ್ನ ನೀವು 3 ಐಡೆಂಟಿಫೈ ಮಾಡಿ you have to write these properties, then you will get full marks, right? So if the hybridization is sp3 ಬಂತಂದ್ರೆ then you have to mention hybridization is sp3, the geometry is tetrahedral, then the magnetic properties ಅದರೊಳಗೆ ಎಲ್ಲಾನು ಪೇರ್ ಆಗಿತ್ತಂದ್ರೆ ಡೈಮ್ಯಾಗ್ನೆಟಿಕ್, ಅನ್ಪೇರ್ ಇತ್ತಂತಂದ್ರೆ ಇಟ್ ಇಸ್ ಪ್ಯಾರಾಮ್ಯಾಗ್ನೆಟಿಕ್ ನೇಚರ್, ರೈಟ್. ಈಗ ಆ ಮೇನ್ ಎಕ್ಸಾಂಪಲ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ವಿ ಗೆಟ್ ದ 2 ಟರ್ಮ್ಸ್ ಕಾಲ್ಡ್ ಆಸ್ SFL. ಸೊ SFL ಅಂತಂದ್ರೆ ಏನು? ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್. ಏನಿದು? ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್. ಅದಕ್ಕೆ ಏನು ಕರ್ತೀವಿ? SFL ಅಂತ ಕರ್ತೀವಿ. ಉದಾಹರಣೆಗೆ ಲೈಕ್ CN- ಆಗಿರ್ಬೋದು ಅಥವಾ ಅಮೋನಿಯಾ ಆಗಿರ್ಬೋದು. ದೀಸ್ ಆರ್ ಎಕ್ಸಾಂಪಲ್ಸ್ ಫಾರ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್. WFL, that is called as weak field ligand, such as F-, Cl-. these are said to be weak field ligand. ನೋಡ್ರಿ ವಿದ್ಯಾರ್ಥಿಗಳೇ, ಈ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಮತ್ತು ವೀಕ್ ಫೀಲ್ಡ್ ಲಿಗ್ಯಾಂಡ್ ಇದು ಏನು ಯೂಸ್ ಅಂತಂತಂದ್ರೆ, ಇಫ್ ದೇರ್ ಇಸ್ ಪ್ರೆಸೆನ್ಸ್ ಆಫ್ ಅ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇನ್ ದ ಕೋಆರ್ಡಿನೇಷನ್ ಕಂಪೌಂಡ್ಸ್. ನಿಮ್ಗೆ ಗೊತ್ತದ ಕೋಆರ್ಡಿನೇಷನ್ ಕಂಪೌಂಡ್ಸ್ ಇಲ್ಲವ? ಈ ಎಕ್ಸಾಂಪಲ್ ಒಳಗೆ ನೋಡಬಹುದು, ಇಲ್ಲಿ ಅಮೋನಿಯಾ ಅದ, ಇಲ್ಲಿ ಫ್ಲೋರಿನ್ ಅದ, ಇಲ್ಲಿ ಸೈನೈಡ್ ಅದ, ಇಲ್ಲಿ ಕ್ಲೋರಿನ್ ಅದ. ಸೊ ದೀಸ್ ಆರ್ ನಥಿಂಗ್ ಬಟ್ ಯುವರ್ ಲಿಗ್ಯಾಂಡ್ಸ್. ಈಗ ಈ ಲಿಗ್ಯಾಂಡ್ಸ್ ಏನು ಕೋಆರ್ಡಿನೇಷನ್ ಕಾಂಪೌಂಡ್ ಒಳಗೆ ಪ್ರೆಸೆಂಟ್ ಇರ್ತಲ್ಲ, ಇಫ್ ದೇ ಆರ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್, ಇವೇನಾದರೂ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇತ್ತು ಅಂತಂದರೆ ಅವಾಗ ಏನಾಗತ್ತಂದರೆ, ಇಫ್ ದೇರ್ ಇಸ್ ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್, ರೈಟ್. ಏನಂತ ವಿದ್ಯಾರ್ಥಿಗಳು ಇದೊಂದು ಸ್ವಲ್ಪ ಪಾಯಿಂಟ್ ನೆನ್ಪಿಡ್ಕೊರಿ. ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ಐ ಥಿಂಕ್ ಒಂದು ಪಾಯಿಂಟ್ ಮೆನ್ಷನ್ ಮಾಡೀನಿ. ಏನಂದರೆ, ಇಫ್ ದೇರ್ ಈಸ್ ಪ್ರೆಸೆನ್ಸ್ ಆಫ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್, ಅಂಡರ್ ಇಟ್ ದ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಸ್ಟಾರ್ಟ್ ಪೇರಿಂಗ್ ಅಗೇನ್ಸ್ಟ್ ದ ಹಂಡ್ ರೂಲ್ಸ್. ಅಂದ್ರೆ ಏನು ಹಂಡ್ಸ್ ರೂಲ್ ಅಂದ್ರೆ ಏನಾಗುತ್ತೆ? ಈಗ ಏನಾದರೂ ಎಲೆಕ್ಟ್ರಾನ್ಸ್ ಅನ್ಪೇರ್ಡ್ ಇತ್ತು ಅಂದರೆ, ಉದಾಹರಣೆಗೆ ಇಲ್ಲಿ ಎಕ್ಸಾಂಪಲ್ ನೋಡ್ಬೋದು, ಇಲ್ಲಿ 2 ಅನ್ಪೇರ್ಡ್ ಅವ, ಹೌದಾ? ಈಗ ಕೊಟ್ಟಿರುವಂಥ ಕೋಆರ್ಡಿನೇಷನ್ ಕಂಪೌಂಡ್ ಒಳಗೆ ಏನಾದರೂ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇತ್ತಂದರೆ ಇವು ಎಲೆಕ್ಟ್ರಾನ್ಸ್ ಏನಾಗ್ಬಿಡ್ತದ? ಪೇರ್ ಆಗ್ಬಿಡ್ತಾವ. ದಟ್ ಈಸ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್. ಅಕಸ್ಮಾತ್ ಏನಾದರೂ ವೀಕ್ ಫೀಲ್ಡ್ ಲಿಗ್ಯಾಂಡ್ ಇತ್ತಂದರೆ ಇವು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಆಗೇ ಇರುತ್ತೆ. ಸೊ ಬೆಟರ್ ಈ ಕಾನ್ಸೆಪ್ಟ್ನ ನಾನು ಎಕ್ಸಾಂಪಲ್ ಸಾಲ್ವ್ ಮಾಡ್ಕೊಂತ ಹೋದಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಫಾರ್ ಟೈಮ್ ಬಿಂಗ್ ರಿಮೆಂಬರ್, ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಸಚ್ ಆಸ್ CN- ಆಗಿರ್ಬೋದು, ಅಮೋನಿಯಾ ಆಗಿರ್ಬೋದು, ಇವು ಎಕ್ಸಾಂಪಲ್ಸ್ ಲಿಗ್ಯಾಂಡ್ಸ್ ಆಗಿದ್ದು ಅಂದರೆ ಕೋಆರ್ಡಿನೇಷನ್ ಕಂಪೌಂಡ್ಸ್ ಒಳಗೆ, ಅಂಡರ್ ದ ಇನ್ಫ್ಲುಯೆನ್ಸ್ ಆಫ್ ದಿಸ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್, ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಸ್ಟಾರ್ಟ್ಸ್ ಟು ಪೇರ್ ಅಪ್ ಅಗೇನ್ಸ್ಟ್ ದ ಹಂಡ್ಸ್ ರೂಲ್. ಅದೇ ವೀಕ್ ಫೀಲ್ಡ್ ಲಿಗ್ಯಾಂಡ್ ಇತ್ತಂದ್ರೆ ದೇರ್ ಇಸ್ ನೋ ವರಿ. ಸೊ ಅಲ್ಲೇನು ಅನ್ಪೇರ್ಡ್ ಇತ್ತಂದ್ರೆ ಇಟ್ ರಿಮೇನ್ಸ್ ಆಸ್ ಅನ್ಪೇರ್ಡ್, ಸಚ್ ಆಸ್ F-, Cl-. ಸೊ ಹಾಗಿತ್ತಂದ್ರೆ ನಿಮಗೆ ಹೆಂಗೆ ಗೊತ್ತಾಗುತ್ತೆ ಯಾವ್ದು ಲಿಗ್ಯಾಂಡ್ ಸ್ಟ್ರಾಂಗ್ ಫೀಲ್ಡ್, ಯಾವ ಲಿಗ್ಯಾಂಡ್ ವೀಕ್ ಫೀಲ್ಡ್ ಅಂತಂದು? ಸೊ ದೇರ್ ಇಸ್ ಅನ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದ ಲಿಗ್ಯಾಂಡ್ಸ್, ರೈಟ್. ಸೊ ಲೀಸ್ಟ್ ಟು ಹೈಯೆಸ್ಟ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್. ಸೊ ಇಲ್ಲಿ ಸ್ಟಾರ್ಟಿಂಗ್ ಇನ್ಕ್ರೀಸಿಂಗ್ ಆರ್ಡರ್ ಅಂದರೆ ಲೀಸ್ಟ್ ಟು ಹೈಯೆಸ್ಟ್ ಅಂತ ಅರ್ಥ, ರೈಟ್. ಸೊ ಇಲ್ಲಿ I- ಈಸ್ ವೀಕ್ ಫೀಲ್ಡ್ ಲಿಗ್ಯಾಂಡ್, ರೈಟ್. ಸೊ ಫಾಲೋಡ್ ಬೈ Br-, SCl-, Cl-. ಸೊ ನೋಡ್ರಿ ಇಲ್ಲಿ Cl- ಇಸ್ ಎ ವೀಕ್ ಫೀಲ್ಡ್ ಲಿಗ್ಯಾಂಡು. ಇಲ್ಲಿ ಕೂಡ F- ಬರ್ತದೆ, ದಟ್ ಈಸ್ ಆಲ್ಸೋ ವೀಕ್ ಫೀಲ್ಡ್ ಲಿಗ್ಯಾಂಡು. ಫಾಲೋಡ್ ಬೈ H2O, ರೈಟ್, NCS-, EDTA, ಅಮೋನಿಯಾ. ಸೊ ಇದು ಲೀಸ್ಟ್ ಅಂದ್ರೆ ಇಲ್ಲಿ ಬರ್ತಿದ್ದಂಗೆಲ್ಲ ದೀಸ್ ಆರ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಅಂತ ಅರ್ಥ. ಸೊ ಅಮೋನಿಯಾ ಈಸ್ ಅನ್ ಎಕ್ಸಾಂಪಲ್ ಫಾರ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್. ಇದು ಏನಂತಂದ್ರೆ ಏನು? ಈಥೇನ್ 1,2 ಡೈಅಮೈನ್. CN-, ಸೊ CN- ಕೂಡ ಬಂತು, ದಟ್ ಈಸ್ ಅ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್. ಅಂಡ್ ಕಾರ್ಬೊನಿಲ್ CO ಗ್ರೂಪ್ ಬಂತು ಇಲ್ಲಿ, ರೈಟ್. ಸೊ ಇಲ್ಲಿ ದೀಸ್ ಅಂದ್ರೆ ಇದು CO ಗ್ರೂಪ್ ಈಸ್ ಸ್ಟ್ರಾಂಗೆಸ್ಟ್ ಫೀಲ್ಡ್ ಲಿಗ್ಯಾಂಡ್ ವೆನ್ ಕಂಪೇರ್ಡ್ ಟು I-. ಸೊ ಇದಕ್ಕಿಂತ ಇದು ಸ್ಟ್ರಾಂಗ್, ಇದಕ್ಕಿಂತ ಇದು this is the strongest, followed by CN-, followed by ethane 1,2 diamine. This is least,
ರೈಟ್. ಸೊ ಇದಕ್ಕಿಂತ ಇದು ಸ್ಟ್ರಾಂಗರ್, ಇದಕ್ಕಿಂತ ಇದು ಸ್ಟ್ರಾಂಗರ್. ಸೊ ಇಲ್ಲಿ ಲೀಸ್ಟ್ ಟು ಹೈಯೆಸ್ಟ್ ಹೋಗ್ತೀರಾ. ಸೊ ಇಲ್ಲಿ ನಾ ಕೊಟ್ಟಿರುವಂಥ ಎಕ್ಸಾಂಪಲ್ ಒಳಗೆ ನೋಡ್ಬೋದು, ಇಲ್ಲಿ CN ಮೈನಸ್ ಮತ್ತು ಅಮೋನಿಯಾ. ಸೊ CN ಮೈನಸ್ ಮತ್ತು ಅಮೋನಿಯಾ ದೇ ಆರ್ ಸೇಡ್ ಟು ಬಿ ಸ್ಟ್ರಾಂಗ್ ಫೀಲ್ಡ್. ಹಾಗೆ Cl ಮೈನಸ್ ಆಗಿರ್ಬೋದು, F ಮೈನಸ್ ಆಗಿರ್ಬೋದು, ದೇ ಆರ್ ಸೇಡ್ ಟು ಬಿ ವೀಕ್ ಫೀಲ್ಡ್ ಲಿಗ್ಯಾಂಡ್. ಹೌದಾ ವಿದ್ಯಾರ್ಥಿಗಳೇ? ಸೊ ಇಲ್ಲಿ ಸ್ಟ್ರಾಂಗ್ ಫೀಲ್ಡ್, ವೀಕ್ ಫೀಲ್ಡ್ ಲಿಗ್ಯಾಂಡ್ ಏನು ಯೂಸ್ ಅಂತಂದ್ರೆ, ಇಫ್ ದೇರ್ ಇಸ್ ಪ್ರೆಸೆನ್ಸ್ ಆಫ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಸ್ ದ ಅನ್ಪೇಡ್ ಎಲೆಕ್ಟ್ರಾನ್ಸ್ ಏನಾಗ್ತಾವ, ಪೇರ್ ಆಗ್ಬಿಡ್ತಾವ. ವೀಕ್ ಫೀಲ್ಡ್ ಲಿಗ್ಯಾಂಡ್ ಐತಂದ್ರೆ ಅನ್ಪೇಡ್ ಆಗಿ ಉಳಿತಾವ. ಸೊ ಈಗ ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ನ ನಾವು ಸಾಲ್ವ್ ಮಾಡಮ್ಮ. ಸೊ ಇಲ್ಲಿ 4 ಎಕ್ಸಾಂಪಲ್ಸ್ ಕೊಟ್ಟಿದ್ದು, ರೈಟ್. ಸೊ ಇಲ್ಲಿ 1 2 3 4. ಐ ವಿಲ್ ಸಾಲ್ವ್ ದ ಫಸ್ಟ್ ಒನ್, ದಟ್ ಈಸ್ ಹೆಕ್ಸಾಮೈನ್ ಕೋಬಾಲ್ಟ್ +3, ರೈಟ್. ಸೊ ದಟ್ ಈಸ್ ದ ಫಸ್ಟ್ ಕಾಂಪೌಂಡ್, ದಟ್ ಈಸ್ CONH3 6, ಓವರಾಲ್ ಚಾರ್ಜಸ್ +3. ಸೊ ಇದಕ್ಕೆ ಹೆಸರು ಏನದು, ಹೆಕ್ಸಾ ಅಮೈನ್ ಕೋಬಾಲ್ಟ್ 3, ರೈಟ್. ಸೊ ಆಕ್ಸಿಡೇಷನ್ ನಂಬರ್ ಆಫ್ ಕೋಬಾಲ್ಟ್ ಎಷ್ಟಾಗುತ್ತೆ, ಇಲ್ಲಿ 3 ಆಗುತ್ತೆ. ಸೊ ಹೆನ್ಸ್ ಇಟ್ ಇಸ್ ಸೇಡ್ ಟು ಬಿ ದ ಆಕ್ಸಿಡೇಷನ್ ನಂಬರ್ ಇಸ್ ಈಕ್ವಲ್ ಟು 3. ಸೊ ಇದ್ರ ನೇಮ್ ನೋಡ್ಬೇಕಾದ್ರೆ ಹೆಕ್ಸಾ ಅಮೈನ್ ಕೋಬಾಲ್ಟ್ 3. ಸೊ ಎಕ್ಸಾಮ್ ಒಳಗೆ ನಿಮಗೆ ಡೈರೆಕ್ಟ್ ಆಗಿ ಇದು ಕಂಪೌಂಡ್ ಫಾರ್ಮ್ಲ ಕೊಡಂಗಿಲ್ಲ, ಕೆಲವೊಂದು ಟೈಮ್ ಹೆಸರು ಕೊಡ್ತಾರೆ. ಸೊ ಅದರ ನೇಮ್ ಆಫ್ ದಿಸ್ ಕಂಪೌಂಡ್ ಈಸ್ ಹೆಕ್ಸಾ ಅಮೈನ್ ಕೋಬಾಲ್ಟ್. ಸೊ ಆಕ್ಸಿಡೇಷನ್ ನಂಬರ್ ಈಸ್ 3. ಸೊ ಇಟ್ ಈಸ್ ದ ನೇಮ್ ಆಫ್ ದಿಸ್ ಕಂಪೌಂಡ್. ಸೊ ಈಗ ಹೆಂಗೆ ಸಾಲ್ವ್ ಮಾಡಬೇಕು, ಕ್ವಶನ್ ಏನು ಕೇಳ್ಯಾರ, using valence bond theory explain the hybridization geometry magnetic property of the compound. ಸೊ ಈಗ ಫಸ್ಟ್ ಏನು ಮಾಡ್ಕೋಬೇಕು, ಕಂಪೌಂಡ್ ಫಾರ್ಮುಲಾ ಬರ್ಕೊಳ್ಳಿ. ಅದ್ರ ಹೆಸರಂತೂ ನಿಮ್ಗೆ ಗೊತ್ತಾಗುತ್ತೆ, ಹೆಕ್ಸಾಮೈನ್ ಕೋಬಾಲ್ಟ್ 3 ಅಂತಂದು. ಈಗ ಫಸ್ಟ್ ಏನಾಗುತ್ತೆ ನೋಡ್ರಿ, ದಿಸ್ ಇಸ್ ದ ಲಿಗ್ಯಾಂಡ್, ರೈಟ್, ಆ್ಯಂಡ್ ದಿಸ್ ಇಸ್ ದ ಸೆಂಟ್ರಲ್ ಮೆಟಲ್ ಆಟಮ್ ಆ್ಯಂಡ್ ಓವರ್ ಆಲ್ ಚಾರ್ಜ್ ಇಸ್ +3. ಈಗ ಎಷ್ಟು ಲಿಗ್ಯಾಂಡ್ಸ್ ಅವ ವಿದ್ಯಾರ್ಥಿಗಳೇ, 6 ಲಿಗ್ಯಾಂಡ್ ಅವ. ಸೊ ಇದು ಸೆಂಟ್ರಲ್ ಮೆಟಲ್ ಆಟಮು ಕೋಬಾಲ್ಟ್ ಅದ, ಹೌದಾ. ಈಗ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕೋಬಾಲ್ಟ್. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕೋಬಾಲ್ಟ್ ಅಟಮಿಕ್ ನಂಬರ್ ಎಷ್ಟು ಕೋಬಾಲ್ಟ್ದು 27. ಸೊ ಇದ್ರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ದಾಗ ನೋಬಲ್ ಗ್ಯಾಸ್ ಆರ್ಗಾನ್ ಆಗುತ್ತೆ 3d7 4s2. ಸೊ ದಿಸ್ ಇಸ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕೋಬಾಲ್ಟ್. ಬಟ್ ಹಿಯರ್ ಈ ಕಂಪೌಂಡ್ ಒಳಗ ಕೋಬಾಲ್ಟ್ ಏನಾಗದ, ಇಟ್ ಈಸ್ ಹ್ಯಾವಿಂಗ್ +3 ಚಾರ್ಜ್. ವಾಟ್ ಯು ಮೀನ್ ಬೈ +3? ಇಟ್ ಹ್ಯಾಸ್ ಲಾಸ್ಟ್ 3 ಎಲೆಕ್ಟ್ರಾನ್ಸ್. ಸೊ ಇದು ಕೋಬಾಲ್ಟ್ 27 ಒಳಗ 3 ಎಲೆಕ್ಟ್ರಾನ್ಸ್ ಲಾಸ್ ಆಗ್ಯದ. ಸೊ 3 ಎಲೆಕ್ಟ್ರಾನ್ಸ್ ಲಾಸ್ ಅಂದ್ರೆ ಏನಾಯ್ತು, ಇದು 4s ಏನಾಗುತ್ತೆ 0 ಆಗುತ್ತೆ, ಇದು 3d7 ಇದ್ದಿದ್ದು 3d6 ಆಗುತ್ತೆ. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕೋಬಾಲ್ಟ್ +3 ಅಂದ್ರೆ 27 ಎಲೆಕ್ಟ್ರಾನ್ಸ್ ಇದ್ದಿದ್ದು ಈಗ 24 ಎಲೆಕ್ಟ್ರಾನ್ಸ್ ಅದು. ಸೊ ಕೋಬಾಲ್ಟ್ +3 ಇದು 24 ಎಲೆಕ್ಟ್ರಾನ್ಸ್ ಏನು ಬರ್ತೀರಿ, ಆರ್ಗಾನ್ ನೋಬಲ್ ಗ್ಯಾಸ್ ಆಗುತ್ತೆ. 3d7 ಇದ್ದಿದ್ದು 1 ಎಲೆಕ್ಟ್ರಾನ್ ಹೋಯ್ತು, 3d6 ಆಯ್ತು. ಈ 4s ಒಳಗಿರುವಂಥ 2 ಎಲೆಕ್ಟ್ರಾನ್ಸ್ ಹೋದವು. ಸೊ ಟೋಟಲ್ 3 ಎಲೆಕ್ಟ್ರಾನ್ಸ್ ಹೋಗೋದ್ರಿಂದ 4s 0 ಆಯ್ತು. ಸೊ ದಿಸ್ ಇಸ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕೋಬಾಲ್ಟ್ +3. ಸೊ ಇದನ್ನೇ ನಾ ಏನು ಮಾಡೀನಿ, 3d ಆರ್ಬಿಟಲ್ನ ಇಲ್ಲಿ ರಿಪ್ರೆಸೆಂಟ್ ಮಾಡೀನಿ. ವಿ ನೋ ದಟ್ d ಆರ್ಬಿಟಲ್ಸ್ ಹ್ಯಾಸ್ ಗಾಟ್ 5 ಸಬ್ ಆರ್ಬಿಟಲ್ಸ್, ರೈಟ್. dxy, dyz, dx² - z². ಸೊ ಇದು ನಿಮ್ಗೆ 5 ಆರ್ಬಿಟಲ್ಸ್ ಗೊತ್ತದ. ಸೊ ಅದ್ರೊಳಗೆ 3d ಒಳಗೆ ಎಷ್ಟು ಎಲೆಕ್ಟ್ರಾನ್ಸ್ ಅವ, 6 ಅವ. ಸೊ ಫಸ್ಟ್ ಸಿಂಗಲ್ ಆಗಿ 5 ಎಲೆಕ್ಟ್ರಾನ್ಸ್ ಬರ್ಕೋರಿ, ದೆನ್ 6th ಎಲೆಕ್ಟ್ರಾನ್ ಒಂದು ಆರ್ಬಿಟಲ್ ಪೇರ್ ಆಗುತ್ತೆ. ಇಲ್ಲಿ 4s ಒಳಗ ದೇರ್ ಇಸ್ ನೋ ಎಲೆಕ್ಟ್ರಾನ್ಸ್. 4s ಆದ್ಮೇಲೆ 4p ಬರ್ತದ, ಇದ್ರೊಳಗೂ 2 ಎಲೆಕ್ಟ್ರಾನ್ಸ್ ಇಲ್ಲ, ರೈಟ್. ಈಗ ನೆಕ್ಸ್ಟ್ ಅಂಡ್ ನಾವು ಇಲ್ಲಿ ಲಿಗ್ಯಾಂಡ್ ಯಾವ್ದದ, NH3 ಅದ. ಸೊ NH3 ಇಸ್ ಅನ್ ಎಕ್ಸಾಂಪಲ್ ಫಾರ್ ಯಾವ ಟೈಪ್ ಆಫ್ ಲಿಗ್ಯಾಂಡು, ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್. ಸೊ ನೋಡ್ರಿ ವಿದ್ಯಾರ್ಥಿಗಳೇ, ಇಲ್ಲೊಂದು ಸೆಂಟೆನ್ಸ್ ಬರ್ತದ, ಅಂಡರ್ ದ ಇನ್ಫ್ಲುಯೆನ್ಸ್ ಆಫ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಸಚ್ ಆಸ್ NH3 unpaired electrons of d orbital. ನೋಡ್ರಿ, unpaired d orbital electrons are forced to pair up against the Hund's rule. So 2 3d orbitals become vacant. ಅಂದ್ರೆ ಅರ್ಥ ಏನು ವಿದ್ಯಾರ್ಥಿಗಳೇ, ನೋಡ್ರಿ ಇಲ್ಲಿ ಎಷ್ಟು unpaired electrons, there are 4 unpaired electrons. ಸೊ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಅಮೋನಿಯಾ ಇರೋದ್ರಿಂದ ಯಾವಾಗ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇರ್ತಾವ, ಇವು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಏನಿರ್ತಾವಲ್ಲ ಪೇರಪ್ ಆಗ್ತಾವ. ಪೇರಪ್ ಅಂದ್ರೆ ಏನು, ಈ ಎಲೆಕ್ಟ್ರಾನ್ ಇಲ್ಲಿ ಬರುತ್ತೆ, ಈ 2 ಎಲೆಕ್ಟ್ರಾನ್ಸ್ ಇಲ್ಲಿ ಬರುತ್ತೆ. ನೋಡ್ರಿ ವಿದ್ಯಾರ್ಥಿಗಳೇ, ಟೋಟಲಿ 6 ಎಲೆಕ್ಟ್ರಾನ್ಸ್. ಸೊ 6 ಎಲೆಕ್ಟ್ರಾನ್ಸ್ ನೀವು ಇಲ್ಲಿ 2 4 6 ಅಂದ್ರೆ ಈ ಡಿ ಆರ್ಬಿಟಲ್ ಒಳಗ 2 ಎಲೆಕ್ಟ್ರಾನ್ಸ್ ವೆಕೆಂಟ್ ಉಳಿತು. ಇದು ಯಾವಾಗ ಪಾಸಿಬಲ್ ಅಂತಂದ್ರೆ ಇಫ್ ದ ಲಿಗ್ಯಾಂಡ್ ಈಸ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್. ನೋಡ್ರಿ ವಿದ್ಯಾರ್ಥಿಗಳು, ಇದು ಒಂದು ಸ್ವಲ್ಪ ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಏನಂತಂದ್ರೆ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಏನಾದರೂ ಪ್ರೆಸೆಂಟ್ ಇತ್ತಂದ್ರೆ ಇವು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಏನಿರ್ತಾವಲ್ಲ ಅವು ಪೇರಪ್ ಆಗ್ತಾವ. ಸೊ ಇದು ಇಲ್ಲಿ ಬರುತ್ತೆ, ಈ ಎಲೆಕ್ಟ್ರಾನ್ಸ್ ಇಲ್ಲಿ ಬರುತ್ತೆ, ಮತ್ತೆ ಈ ಎಲೆಕ್ಟ್ರಾನ್ಸ್ ಕೂಡ ಇಲ್ಲೇ ಬರುತ್ತೆ. ಅಂದ್ರೆ 2 ಡಿ ಆರ್ಬಿಟಲ್ಸ್ ವೆಕೆಂಟ್ ಉಳಿದು ಬರ್ತದ. ಸೊ ಎದಕ್ಕಿದು, ಡ್ಯೂ ಟು ಪ್ರೆಸೆನ್ಸ್ ಆಫ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್. ಸೊ ನಿಮಗೆ ಗೊತ್ತಿರೋ ಹಾಗೆ 4s ಒಳಗೂ ಯಾವ ಎಲೆಕ್ಟ್ರಾನ್ಸ್ ಇಲ್ಲ, 4p ಒಳಗೂ ಯಾವ ಎಲೆಕ್ಟ್ರಾನ್ಸ್ ಇಲ್ಲ. ಓಕೆ, ಸೊ ನೆಕ್ಸ್ಟ್ ಒಳಗೆ ಏನಾಗ್ತದ, ಸಿನ್ಸ್ ಈ ಕಂಪೌಂಡ್ ಇನ್ ಹೆಕ್ಸಾಮೈನ್ ಕೋಬಾಲ್ಟ್ 3 there are 6 ammonia molecules. ಸೊ there ಎಷ್ಟವ 6 ammonia molecules ಅವ. ದ ಲಿಗ್ಯಾಂಡ್ಸ್ ಸಚ್ ಆಸ್ ಅಮೋನಿಯಾ. ಸೊ ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳು, ಇದು ಒಂದು ಪಾಯಿಂಟ್ ಇಂಪಾರ್ಟೆಂಟು. ಅಮೋನಿಯಾ ಮಾಲಿಕ್ಯೂಲ್ ಒಳಗ NH3 ಲಿಗ್ಯಾಂಡ್ ಒಳಗ, ಸೊ ದೇರ್ ಇಸ್ ಪ್ರೆಸೆನ್ಸ್ ಆಫ್ 1 ಪೇರ್ ಆಫ್ ಎಲೆಕ್ಟ್ರಾನ್ಸ್, ರೈಟ್.
ನೈಟ್ರೋಜನ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟು 5. ಸೊ 5 ಒಳಗೆ 3 ಬಾಂಡ್ ಆಗದ. ಸೊ ಇನ್ನು ಎಷ್ಟು ಉಳಿತು 2 ಎಲೆಕ್ಟ್ರಾನ್ಸ್ ಉಳಿತು. ದಟ್ ಈಸ್ 1 ಪೇರ್ ಆಫ್ ಎಲೆಕ್ಟ್ರಾನ್ಸ್. ಸೊ ಅದೇ ಹೇಳ್ತೇನೆ ನೋಡ್ರಿ. ಸೊ ಇನ್ ಕಂಪೌಂಡ್ ದೇರ್ ಆರ್ 6 ಅಮೋನಿಯಾ ಲಿಗ್ಯಾಂಡ್ಸ್. ಈಚ್ ಅಮೋನಿಯಾ ಕಂಟೈನ್ಸ್ 2 ಎಲೆಕ್ಟ್ರಾನ್ಸ್. 2 ಎಲೆಕ್ಟ್ರಾನ್ಸ್ ಅಂದ್ರೆ 1 ಪೇರ್ ಅಂತ ಅರ್ಥ. ಸೊ ದೇರ್ ಟೋಟಲಿ ಎಷ್ಟಾಗತ್ತೆ ನೋಡ್ರಿ, ಇದು 1 ಪೇರು ಇಂಟು 6. ಸೊ ಅಂದ್ರೆ 2 ಇಂಟು 6 ಎಷ್ಟಾಗುತ್ತೆ, ಟೋಟಲಿ 12 ಎಲೆಕ್ಟ್ರಾನ್ಸ್ ಆಗುತ್ತೆ. ಸೊ ಈ 12 ಎಲೆಕ್ಟ್ರಾನ್ಸ್ನ ನೀವು ಡಿ ಆರ್ಬಿಟಲು, ಎಸ್ ಆರ್ಬಿಟಲ್ ಮತ್ತೆ ಪಿ ಆರ್ಬಿಟಲ್ ಒಳಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ನೋಡ್ರಿ ವಿದ್ಯಾರ್ಥಿ, ಅರ್ಥ ಐತೆ ಈ ಪಾಯಿಂಟು ಏನಂತಂದ್ರೆ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇರೋದ್ರಿಂದ ಇವು ಅನ್ಪೇಡ್ ಇದ್ದಿದ್ದು ಪೇರಪ್ ಆಯ್ತು. ಹೌದಾ? ಈಗ ಲಿಗ್ಯಾಂಡ್ಸ್ ಒಳಗೆ ಎಷ್ಟು ಎಲೆಕ್ಟ್ರಾನ್ಸ್ ಇರ್ತಾವಲ್ಲ ಆ ಎಲೆಕ್ಟ್ರಾನ್ಸ್ ನೀವು ಆರ್ಬಿಟಲ್ಸ್ ಒಳಗೆ ಫಿಲ್ ಮಾಡಬೇಕು. ಸೊ ಎಷ್ಟು ಎಲೆಕ್ಟ್ರಾನ್ಸ್ ಅಂತ ಹೆಂಗೆ ಗೊತ್ತಾಗುತ್ತೆ, ಇಲ್ಲಿ ಆಲ್ರೆಡಿ NH3 ಒಳಗೆ ಎಷ್ಟು ಎಲೆಕ್ಟ್ರಾನ್ಸ್ 6 ಅಮೋನಿಯಾ ಮಾಲಿಕ್ಯೂಲ್ಸ್ ಅವ. ಸೊ ಒಂದು ಅಮೋನಿಯಾ ಮಾಲಿಕ್ಯೂಲ್ ಒಳಗೆ ಎಷ್ಟು ಎಲೆಕ್ಟ್ರಾನ್ಸ್ ಇರ್ತಾವ, 2 ಎಲೆಕ್ಟ್ರಾನ್ಸ್ ಇರ್ತಾವೆ. ಯಾಕಂತಂದ್ರೆ ನೈಟ್ರೋಜನ್ 5 ಒಳಗೆ 3 ಪೇರ್ ಆಗ್ಯದ. ಸೊ ಇಲ್ಲಿ ಒಂದು ಪೇರ್ ಏನದ ಅನ್ಬೌಂಡ್ ಅದ. ಸೊ ಅದ್ರೊಳಗೆ 2 ಎಲೆಕ್ಟ್ರಾನ್ಸ್. ಸೊ 2 ಎಲೆಕ್ಟ್ರಾನ್ಸ್ ಇಂಟು 6 ಅಂದ್ರೆ ಎಷ್ಟಾಗುತ್ತೆ 12 ಎಲೆಕ್ಟ್ರಾನ್ಸ್. ಸೊ ಈ 12 ಎಲೆಕ್ಟ್ರಾನ್ಸ್ ನೀವು ಹೆಂಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ ನೋಡ್ರಿ. ಇಲ್ಲಿ ಯು ಕ್ಯಾನ್ ಸಿ ಹಿಯರ್ ಆಲ್ರೆಡಿ 3D ಆರ್ಬಿಟಲ್ ಒಳಗೆ 6 ಎಲೆಕ್ಟ್ರಾನ್ಸ್ ಇದ್ದು. ಈಗ ಉಳಿದಿರುವಂಥ 12 ಎಲೆಕ್ಟ್ರಾನ್ಸ್ನ ನೀವು ಹೆಂಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀರಿ, 2 4. ಸೊ ಡಿ ಆರ್ಬಿಟಲ್ ಒಳಗೆ 4 ಎಲೆಕ್ಟ್ರಾನ್ಸ್ ಫಿಲ್ ಮಾಡಿದ್ರಿ. ಇಲ್ಲಿ ಎಸ್ ಆರ್ಬಿಟಲ್ ಒಳಗೆ 2. ಸೊ ಟೋಟಲಿ 6 ಆಯಿತು. ಇಲ್ಲಿ 4p ಒಳಗೆ 8 10 12. ಸೊ ಇಲ್ಲಿ ಆಲ್ರೆಡಿ ಪಿ ಆರ್ಬಿಟಲ್ ಒಳಗೆ 6 ಎಲೆಕ್ಟ್ರಾನ್ಸ್ ತುಂಬ್ರಿ. ಸೊ ಟೋಟಲಿ 12 ಎಲೆಕ್ಟ್ರಾನ್ಸ್ ಆರ್ ಫಿಲ್ಡ್ ಇನ್ ವಿಚ್ ಆರ್ಬಿಟಲ್, ಡಿ ಆರ್ಬಿಟಲ್ ಒಳಗೆ 2 ಅವ. ಸೊ ಡಿ ಆರ್ಬಿಟಲ್ ಒಳಗೆ 2 D2 ಆಯಿತು. ಒಂದು ಎಸ್ ಆರ್ಬಿಟಲ್ ಒಳಗೆ ಫಿಲ್ ಮಾಡಿರಿ. ಸೊ ಒಂದು ಎಸ್ ಒಳಗಾಯ್ತು. ಸೊ ಪಿ ಆರ್ಬಿಟಲ್ ಒಳಗೆ ಎಷ್ಟು ಆರ್ಬಿಟಲ್ಸ್ ಫಿಲ್ ಮಾಡಿರಿ, 3 ಆರ್ಬಿಟಲ್ಸ್ ಫಿಲ್ ಮಾಡಿರಿ. ಸೊ sp3 ಆಯಿತು. ಸಾರಿ, ದಿಸ್ ಇಸ್ p3 ಆಯಿತು. ಸೊ ಹೈಬ್ರಿಡೈಸೇಷನ್ ಏನಾಗುತ್ತೆ D2 sp3. ಸೊ ಇದು ಬಹಳ ಇಂಪಾರ್ಟೆಂಟ್ ಸ್ಟೆಪ್ ವಿದ್ಯಾರ್ಥಿಗಳೇ. ಸೊ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ನೀವು ಹೆಂಗೆ ಫಿಲ್ ಮಾಡ್ಬೇಕಂತಂದ್ರೆ ಎಲ್ಲಿ ವೆಕೆಂಟ್ ಆರ್ಬಿಟಲ್ಸ್ ಇರ್ತಾವಲ್ಲ ಅದನ್ನು ನೀವು ಫಿಲ್ ಮಾಡ್ಕೊತ ಹೋಗಬೇಕು. ಸೊ ಈ ನಮಗೆ ಗೊತ್ತಿರೋ ಹಾಗೆ ಈ ಲಾಸ್ಟ್ ಸ್ಟೇಜ್ ಒಳಗೆ ಸೊ 6 ಇಲ್ಲಿ 3D ಒಳಗೆ 6 ಎಲೆಕ್ಟ್ರಾನ್ಸ್ ಇದ್ದು, 2 ಡಿ ಆರ್ಬಿಟಲ್ಸ್ ವೆಕೆಂಟ್ ಇತ್ತು. ಸೊ ವೆಕೆಂಟ್ ಇರುವಂಥ ಆರ್ಬಿಟಲ್ಸ್ನಿಂದ ನೀವು ಫಿಲ್ ಮಾಡ್ಕೊತ ಹೋಗಬೇಕು. ಸೊ ಇಲ್ಲಿ ನೋಡಬೇಕು. ಸೊ ಟೋಟಲಿ ಎಷ್ಟು ಎಲೆಕ್ಟ್ರಾನ್ಸ್ ಅವ, 12 ಎಲೆಕ್ಟ್ರಾನ್ಸ್ ಅವ. ಸೊ 2 4 6 8 10 ಮತ್ತೆ 12. ಸೊ ಹಂಗಿತ್ತಂದ್ರೆ ಯಾವ್ಯಾವ ಆರ್ಬಿಟಲ್ಸ್ ಒಳಗೆ ಎಲೆಕ್ಟ್ರಾನ್ಸ್ ತುಂಬಿರಿ, 2 ಡಿ ಆರ್ಬಿಟಲ್ಸ್ ಒಳಗೆ ಎಲೆಕ್ಟ್ರಾನ್ಸ್ ತುಂಬಿರಿ, 1 ಎಸ್ ಆರ್ಬಿಟಲ್ ಒಳಗೆ ಎಲೆಕ್ಟ್ರಾನ್ಸ್ ತುಂಬಿರಿ, ಮತ್ತೆ 3 ಪಿ ಆರ್ಬಿಟಲ್ಸ್ ಒಳಗೆ ಎಲೆಕ್ಟ್ರಾನ್ಸ್ ತುಂಬಿರಿ. ಸೊ ಅದರಿಂದಾಗಿ ಹೈಬ್ರಿಡೈಸೇಷನ್ ಏನು ಬಂತು ನಮಗೆ, D2 sp3. ಸೊ ಈಗ D2 sp3 ಹೈಬ್ರಿಡೈಸೇಷನ್ ಇತ್ತಂದ್ರೆ ಇಲ್ಲಿ ಹೈಬ್ರಿಡೈಸೇಷನ್ ಅಂತ ಮೆನ್ಷನ್ ಮಾಡ್ರಿ, D2 sp3. ಸೊ D2 sp3 ಹೈಬ್ರಿಡೈಸೇಷನ್ ಇತ್ತಂದ್ರೆ ವಾಟ್ ಇಸ್ ದ ಜಾಮೆಟ್ರಿ, ದ ಜಾಮೆಟ್ರಿ ಇಸ್ ಆಕ್ಟಾಹೆಡ್ರಲ್ ಜಾಮೆಟ್ರಿ. ಸೊ ಆಕ್ಟಾಹೆಡ್ರಲ್ ಜಾಮೆಟ್ರಿ ಆಯಿತು. ಈಗ ಲಾಸ್ಟ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಹೆಂಗೆ ಐಡೆಂಟಿಫೈ ಮಾಡ್ತೀರಿ, ಇಲ್ಲಿ ನೀವು ನೋಡ್ಬೋದು ಎಲ್ಲ ಆರ್ಬಿಟಲ್ಸ್ ಒಳಗೆ ಎಲೆಕ್ಟ್ರಾನ್ಸ್ ಫಿಲ್ ಆಗ್ಯಾವ, ಯಾವುದು ಅನ್ಪೇಡ್ ಇಲ್ಲ. ಸೊ ಅನ್ಪೇಡ್ ಇಲ್ಲ ಅಂತಂದ್ರೆ ಏನಾಗುತ್ತೆ, ದೇರ್ ಇಸ್ ನೋ ಅನ್ಪೇಡ್ ಎಲೆಕ್ಟ್ರಾನ್ಸ್ ಅಂದ್ರೆ ಇಟ್ ಈಸ್ ಡೈಮ್ಯಾಗ್ನೆಟಿಕ್ ಇನ್ ನೇಚರ್. ಸೊ ಕ್ಲಿಯರ್ ಮೆನ್ಷನ್ ಆಗಿ ಹೈಬ್ರಿಡೈಸೇಷನ್, ಜಾಮೆಟ್ರಿ ಮತ್ತೆ ಡೈಮ್ಯಾಗ್ನೆಟಿಕ್ ನೀವು ಮೆನ್ಷನ್ ಮಾಡಬೇಕು. ದೆನ್ ಓನ್ಲಿ ಯು ವಿಲ್ ಗೆಟ್ ಫುಲ್ ಕಂಪ್ಲೀಟ್ಲಿ 3 ಮಾರ್ಕ್ಸ್. ಹಾಗಿತ್ತಂದ್ರೆ ಇನ್ನು ಕೆಲವೊಬ್ಬರು ವಿದ್ಯಾರ್ಥಿ ಕೇಳ್ತಾರೆ, ನಿಮಗೊಂದು ಡೌಟ್ ಬಂದಿರ್ಬೋದು ಏನಂತಂದ್ರೆ, ಸರ್ ಉದಾಹರಣೆಗೆ ಇಫ್ ದ ಎಲೆಕ್ಟ್ರಾನ್ಸ್ ಡಿ ಆರ್ಬಿಟಲ್ಸ್ ಒಳಗೆ ಹಿಂಗೆ ಎಲೆಕ್ಟ್ರಾನ್ಸ್ ಇತ್ತು 1 2 3 4 5. ಓಕೆ, ಸೊ ಇಲ್ಲಿ 4s ಬರ್ತದ ಮತ್ತೆ ಇಲ್ಲಿ 4p ಬರ್ತವ, ರೈಟ್. ಸೊ ಆಲ್ರೆಡಿ ಒಂದು ಎಕ್ಸಾಂಪಲ್ ಒಳಗೆ ನಿಮಗೆ ಏನಾದರೂ ಇಫ್ ಇಟ್ ಇಸ್ ಲೈಕ್ ದಿಸ್, ರೈಟ್. ಸೊ ಹಿಂಗಿತ್ತಂತಂದ್ರೆ ಹೌದಾ, ಇದು 3D, ಇದು 4s ಮತ್ತು ಇದು 4p, ಹೌದಾ. ಸೊ ಈ ಎಕ್ಸಾಂಪಲ್ ಒಳಗೆ ವೀಕ್ ಫೀಲ್ಡ್ ಲಿಗ್ಯಾಂಡ್ ಇತ್ತಂತಂದ್ರೆ, ವೀಕ್ ಫೀಲ್ಡ್ ಲಿಗ್ಯಾಂಡ್ ಇತ್ತಂದ್ರೆ ಇದೇನು ಪೇರಪ್ ಆಗಂಗಿಲ್ಲ, ಹೌದಾ. ಸ್ಟ್ರಾಂಗ್ ಫೀಲ್ಡ್ ಇದ್ರೆ ಮಾತ್ರ ಇವು ಪೇರಪ್ ಆಗುತ್ತೆ, ಹೌದಾ. ಸೊ ವೀಕ್ ಫೀಲ್ಡ್ ಲಿಗ್ಯಾಂಡ್ ಇತ್ತಂದ್ರೆ ಇದು ಪೇರಪ್ ಆಗಂಗಿಲ್ಲ, ಹಂಗೆ ಉಳಿದ್ಬಿಡ್ತದೆ. ಉದಾಹರಣೆಗೆ ಇಫ್ ದೇರ್ ಆರ್ 8 ಎಲೆಕ್ಟ್ರಾನ್ಸ್ ಯು ಹ್ಯಾವ್ ಟು ಫಿಲ್. ಸೊ 8 ಎಲೆಕ್ಟ್ರಾನ್ಸ್ ಅಂದ್ರೆ ನೀವು ಇಲ್ಲಿಂದ ಶುರು ಮಾಡಕ್ಕೆ ಬರಂಗಿಲ್ಲ ವಿದ್ಯಾರ್ಥಿಗಳೇ. ಇದೊಂದು ಪಾಯಿಂಟ್ ನೆನಪಿಟ್ಕೋಬೇಕು. ಯು ಹ್ಯಾವ್ ಟು ಗೋ ಫಾರ್ ಡೈರೆಕ್ಟ್ಲಿ ಫ್ರಮ್ ಎಸ್ ಆರ್ಬಿಟಲ್ ಹಿಯರ್, ಯಾಕಂದ್ರೆ ಇವು ಅನ್ಪೇಡ್ ಆಗಿ ಉಳಿಯುತ್ತದೆ. ಸೊ ಸ್ಟ್ರಾಂಗ್ ಫೀಲ್ಡ್ ಇತ್ತಂದ್ರೆ ಪೇರಪ್ ಆಗ್ತವ, ಇಲ್ಲಿ ವೆಕೆಂಟ್ ಆಗ್ತದ, ನೀವು ಇಲ್ಲಿ ತುಂಬೋದು. ಬಟ್ ವೀಕ್ ಫೀಲ್ಡ್ ಇತ್ತಂದ್ರೆ ಇವು ಅನ್ಪೇಡ್ ಆಗಿ ಉಳಿತದ. ಸೊ ಹಂಗಿತ್ತಂದ್ರೆ ಏನಾಗುತ್ತೆ, 8 ಎಲೆಕ್ಟ್ರಾನ್ಸ್ ಇತ್ತಂದ್ರೆ ಡೈರೆಕ್ಟ್ಲಿ ಇಲ್ಲಿ 2 4 6 8. ಸೊ ಹಂಗಿದ್ರೆ ಹೈಬ್ರಿಡೇಷನ್ ಏನಾಗುತ್ತೆ, 1 ಎಸ್ ಆರ್ಬಿಟಲ್ ಒಳಗೆ ತುಂಬಿರಿ, 3 ಪಿ ಆರ್ಬಿಟಲ್ ಒಳಗೆ ತುಂಬಿರಿ. ಸೊ ಹೈಬ್ರಿಡೇಷನ್ ಈಸ್ sp3. ಸೊ ದೆನ್ ದೇರ್ ಇಸ್ ಪ್ರೆಸೆನ್ಸ್ ಆಫ್ ಏನಾಗುತ್ತೆ ಇಲ್ಲಿ, ಪ್ರೆಸೆನ್ಸ್ ಆಫ್ ಅನ್ಪೇಡ್ ಎಲೆಕ್ಟ್ರಾನ್ಸ್ ಆಗುತ್ತೆ. ಸೊ ಅದೇನಾಗುತ್ತೆ ಇಲ್ಲಿ, ಇಟ್ ಈಸ್ ಪ್ಯಾರಾಮ್ಯಾಗ್ನೆಟಿಕ್ ಇನ್ ನೇಚರ್. ಸೊ ಈ ಕಾನ್ಸೆಪ್ಟ್ ಯಾವಾಗ ಬರುತ್ತೆ ಅಂತಂದ್ರೆ, ಇಫ್ ದೇರ್ ಇಸ್ ಪ್ರೆಸೆನ್ಸ್ ಆಫ್ ವೀಕ್ ಫೀಲ್ಡ್ ಲಿಗ್ಯಾಂಡ್. ಸ್ಟ್ರಾಂಗ್ ಫೀಲ್ಡ್ ಇತ್ತಂದ್ರೆ ಇವು ಪೇರಪ್ ಆಗ್ತದ, ಇಲ್ಲಿ ವೆಕೆಂಟ್ ಆರ್ಬಿಟಲ್ ಉಳಿದ್ಬಿಡ್ತದ, ಇಲ್ಲಿಂದ ಡೈರೆಕ್ಟ್ ಆಗಿ ನೀವು ಎಲೆಕ್ಟ್ರಾನ್ಸ್ನ ತುಂಬೋದು. ವೀಕ್ ಫೀಲ್ಡ್ ಇತ್ತಂದ್ರೆ ಇದನ್ನ ಹಂಗೆ ಬಿಡಬೇಕು, ನೆಕ್ಸ್ಟ್ ಆರ್ಬಿಟಲಿಂದ ನೀವು ಎಲೆಕ್ಟ್ರಾನ್ಸ್ನ ಫಿಲ್ ಮಾಡಬೇಕು. ಸೊ ವಿದ್ಯಾರ್ಥಿಗಳೇ, ಇದೊಂದು ಸ್ವಲ್ಪ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಸೊ ಮೇಕ್ ಶೂರ್ ದ್ಯಾಟ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್. ಸೊ ಡೈರೆಕ್ಟಾಗಿ ಇದಷ್ಟೇ ಬಡಿಸಿದ್ರೆ ನಿಮಗೆ ಮಾರ್ಕ್ಸ್ ಆಗಂಗಿಲ್ಲ.
ಸೊ ನೀವು ಅನ್ಕೊಬೋದು ಹೈಬ್ರಿಡೈಸೇಷನ್ ಜಾಮೆಟ್ರಿ ಮತ್ತು ಮ್ಯಾಗ್ನೆಟಿಕ್ನ ನೆನ್ಪಿಟ್ಕೊಂಡ್ರು ಬಾಹೆಟ್ ಹಾಕಿದರೆ ಇದು 3 ಮಾರ್ಕ್ಸ್ ಸಿಗುತ್ತಾ? ನೋ, ಯು ವಿಲ್ ನಾಟ್ ಗೆಟ್ 3 ಮಾರ್ಕ್ಸ್. ಯು ಹ್ಯಾವ್ ಟು ರೈಟ್ ಕಂಪ್ಲೀಟ್ಲಿ ಲೈಕ್ ದಿಸ್. ಇಲ್ಲಿಂದ ಹಿಡ್ಕೊಂಡು ಏನು ನಾ ಎಕ್ಸ್ಪ್ಲೇನ್ ಮಾಡ್ಕೊಂಡು ಬಂದಿದ್ದಲ್ಲ, ಆರ್ಬಿಟಲ್ಸ್ ತೋರಿಸಿ, ಸೆಂಟೆನ್ಸ್ ಫಾರ್ಮೇಷನ್ ತೋರಿಸಿ ಬರೆದಾದ್ಮೇಲೆ ಲಾಸ್ಟಿಗೆ ಸ್ಟೆಪ್ ಒಳಗೆ ಯು ಹ್ಯಾವ್ ಟು ರೈಟ್ ಲೈಕ್ ದಿಸ್, ಹೈಬ್ರಿಡೈಸೇಷನ್, ಜಾಮೆಟ್ರಿ ಮತ್ತು ಮ್ಯಾಗ್ನೆಟ್ ಪ್ರಾಪರ್ಟಿ. ಸೊ ಇಲ್ಲಿ ತನಕ ಬರೆದ್ರೆ ಮಾತ್ರ ನಿಮಗೆ ಕಂಪ್ಲೀಟ್ ಆಗಿ 3 ಮಾರ್ಕ್ಸ್ ಸಿಗುತ್ತೆ. ಸೊ ಅದಕ್ಕೆ ವಿದ್ಯಾರ್ಥಿಗಳೇ ಈ ಒಂದು ಎಕ್ಸಾಂಪಲು ಬಹಳ ಇಂಪಾರ್ಟೆಂಟು. ಸೊ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಉಳಿದಿರುವಂಥ ಎಕ್ಸಾಂಪಲ್ಸ್ನ ನಾನು ಸಾಲ್ವ್ ಮಾಡ್ತೀನಿ. ಸೊ ಇದ್ರೊಳಗೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಯು ಕ್ಯಾನ್ ಜಸ್ಟ್ ಆಸ್ಕ್ ಮೀ, ರೈಟ್? ಸೊ ಮೇಕ್ ಶೂರ್ ದಟ್ ಇಸ್ ಸ್ವಲ್ಪ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಅದ. ಇದ್ರೊಳಗೆ ಏನಾದರೂ ಡೌಟ್ಸ್ ಇತ್ತಂದರೆ ಪ್ಲೀಸ್ ಡೂ ಆಸ್ಕ್ ದ ಡೌಟ್ಸ್. ಓಕೆ ವಿದ್ಯಾರ್ಥಿಗಳೇ, ಥ್ಯಾಂಕ್ ಯು.